ಸಮಸ್ಯೆಗಳನ್ನು ದಾಟಿ ಹೊರಬರುವಂಥ ಕಾಲ ತುಂಬ ಸಮೀಪದಲ್ಲಿದೆ. ನೀನು ಭಯಪಡಬೇಡ. ನಿನ್ನ ಸ್ವರತರಂಗದಲ್ಲಿ ತುಂಬ ಚೆನ್ನಾಗಿದೆ. ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಜೊತೆಗೆ ನೀನು ಬಹಳ ಅದೃಷ್ಟವಂತಳಿದೆಯಾ. ನೀನು ಅದೃಷ್ಟವಂತ ಇದೆಯಾ. ನೀನು ಯಾವ ಮನೆ ಕಾಲಿಟ್ಟರು ಸಹಿತ ಆ ಮನೆ ಅದೃಷ್ಟ ಇದೆ. ಮದುವೆ ವಿಳಂಬ ಅನ್ನೋದು ಒಂದಿದೆ ಅಷ್ಟೇ. ಆದರೆ ನಿನ್ನ ಜಾತಕದಲ್ಲಿ ಅಂತಹ ಭಯಪಡುವಂಥ ಅವಶ್ಯಕತೆ ಇಲ್ಲ. ಯಾವುದೇ ತರಹ ಶಾಂತಿ ಹೋಮ ಹವನಗಳು ಬೇಡ. ನಮ್ಮಿಬ್ರಿಗೂ ಬ್ರದರ್ ಅಂಡ್ ಸಿಸ್ಟರ್. ಅವನ ಹೆಸರು ರಾಜೇಂದ್ರ ಅಂತ ಸರ್, ನನ್ನ ಹೆಸರು ರೋಹಿಣಿ. ಗುರುಜಿ ಇಬ್ರದ್ದು ಜಾತಕದಲ್ಲಿ ಮಂಗಲ ದೋಷ ಅಂತ ಹೇಳ್ತಾರೆ ಗುರುಜಿ. ನೋಡು ಮಗು, ಯಾಕೆ ಮದ್ವೆ ಆಗ್ತಿಲ್ಲ ಗುರುಜಿ ಇನ್ನೂವರೆಗೆ ನಮ್ದು? ಇಲ್ಲಮ್ಮ, ನಿನ್ನ ಸ್ವರತರಂಗ ಪ್ರಕಾರ ನಾನು ನಿನ್ನ ಬಗ್ಗೆ ಅಷ್ಟೇ ಮಾತಾಡ್ತಾ ಇದ್ದೀನಿ. ಯಾಕೆಂದ್ರೆ ನಿಮ್ಮ ಅಣ್ಣನ ಸ್ವರತರಂಗ ನಂಗೆ ಗೊತ್ತಿಲ್ಲ. ನಿನ್ನ ಸ್ವರತರಂಗ ಪ್ರಕಾರ ಇನ್ನು ನೀನು ತುಂಬ ದಿನ ಕಾಯಬೇಕಾದ ಅವಶ್ಯಕತೆ ಇಲ್ಲ. ಈಗ ತುಂಬ ಸಮೀಪದಲ್ಲಿ ಇನ್ನೊಂದು 3 ತಿಂಗಳು ಬರ್ತಕ್ಕಂತಹ ಮುಂದಿನ 3 ತಿಂಗಳಾದ ನಂತರ ಆಟೋಮೆಟಿಕ್ ಆಗಿ ಕಾರ್ಯಸಿದ್ಧಿ ಆಗುತ್ತೆ. ಯಾಕೆಂದ್ರೆ ನೀನು ಬಹಳ ಅದೃಷ್ಟವಂತ ಇದೆಯಾ. ನಾನು ಪದೇ ಪದೇ ತಿಳಿಸ್ತಾ ಇದ್ದೀನಿ. ಯಾಕೆಂದ್ರೆ ನಿನ್ನ ಸ್ವರತರಂಗದಲ್ಲಿ ಶುಕ್ರ ಇರ್ತಕ್ಕಂಥ ಆಸ್ಥಾನವೂ ಚೆನ್ನಾಗಿದೆ. ನಿನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. ನೀನು ವಿದ್ಯಾಭ್ಯಾಸ ಇಷ್ಟು ಮಾಡಿದ್ಯಾ, ಇನ್ನೂ ವಿದ್ಯೆ ಓದಬೇಕು ಅಂತ ಇದೆಯಾ. ಆದರೆ ಓದಿಸೋದಕ್ಕೆ ಅಣ್ಣ ರೆಡಿಯಾಗಿರಬಹುದು. ಆದರೆ ನೀನು ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಂದಾಗ ನಿನ್ನ ಕಲ್ತಿರ್ತಕ್ಕಂಥ ವಿದ್ವತ್ತಿನಿಂದಲೇ ಇವತ್ತು ಏನಾದ್ರು ಒಂದು ಕೆಲಸವನ್ನ ನೀನು ಸಂಪಾದಿಸಬೇಕು. ಇರ್ಲಿ ಕೆಲಸ. ಹಠ ಇದೆ ಗುರುಜಿ ನನಗೆ ತುಂಬಾ. ಒಳ್ಳೆಗ್ ಬದುಕಬೇಕು, ಅಮ್ಮನ್ ಚೆನ್ನಾಗಿ ಸಾಕ್ಬೇಕು, ಮನೆ ಮಾಡ್ಬೇಕು. ಮನೆ ಇಲ್ಲ ಗುರುಜಿ, ನಮ್ಗೆಲ್ಲ ಮನೆ ಇಲ್ಲ ಅಂತ ಯಾವ ನೆಂಟಸಿಗೆ ಬರಲ್ಲ ಗುರುಜಿ. ಮನೆ ಇಲ್ಲ ಏನು ಇಲ್ಲ ಅಂತ ಬರಲ್ಲ ಗುರುಜಿ. ನೋಡಮ್ಮ, ಅದು ನಮ್ಮ ಕಲ್ಪನೆ. ನಮ್ಮ ಮನೆ ಇಲ್ಲ ಅಂತ ನಮ್ಮ ಸಂಬಂಧ ಯಾರು ನೋಡೋಕೆ ಬರ್ತಿಲ್ಲ ಅನ್ಕೊಳ್ಳೋದು ಅದು ನಮ್ಮ ಮನಸ್ಸಲ್ಲಿರೋ ಬಾಧೆ ಅಷ್ಟೇ. ಭಗವಂತ ಗಂಟು ಹಾಕಿದ್ದಾನೆ. ನಿನಗೆ ಮನೆ ಇಲ್ಲ ಅನ್ನೋದು ನಿನ್ನ ಮನಸ್ಸಿಗೆ ಇರ್ಬೋದು. ನೀನು ಒಳ್ಳೆ ಮನೆ ಇರುವಂತಹ ಮನೆಗೆ ಸೇರ್ತೀಯ. ನೀನು ಅಂತಹ ಅದೃಷ್ಟವಂತ ಇದೆಯಾ. ನಿನ್ನಲ್ಲಿ ಅದೃಷ್ಟ ರೇಖೆಗಳು ಚೆನ್ನಾಗಿದೆ. ನೀನು ಭಯಪಡೋ ಅವಶ್ಯಕತೆ ಇಲ್ಲ. ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಎಡಭಾಗದಲ್ಲಿರ್ತಕ್ಕಂಥ ಕಂಕಳ ತಳಭಾಗದಲ್ಲಿ ನಿಂಗೊಂದು ಹುಟ್ಟು ಮಚ್ಚೆ ಇದೆ. ನೋಡ್ಕೊಂಡಿದ್ಯಮ್ಮ ನೀನು? ಇಲ್ಲ ಗುರುಜಿ, ನೋಡ್ಕೊಂಡಿಲ್ಲ ಗುರುಜಿ. ನೀನು ಬಹಳ ಅದೃಷ್ಟವಂತ ಇದೆಯಾ, ಭಯಪಡಬೇಡ ಆಯ್ತಮ್ಮ. ಇದಕ್ಕಾಗಿ ನೀನು ಮಾಡಬೇಕಾದ್ದು ಸಂಬಂಧ ಬಂದಿದೆ ಗುರುಜಿ, ಸಂಬಂಧ ಬಂದಿದೆ ಗುರುಜಿ. ಅದೆಲ್ಲ ಆಗುತ್ತೆ ಅಂತ ಎಲ್ಲ ತುಂಬಾ ಆಗಿದೆ. ಹುಡುಗನ್ಗೆ ಒಂಥರ ಅವನ್ ಕೆಲಸದಲ್ಲಿ ತೊಂದರೆ ಬರ್ತಾ ಇದೆ ಗುರುಜಿ. ಕೊಟ್ಟ ಹಣ ಕೊಡಲ್ಲ ಅವನ್ಗೆ, ಆತರ ತೊಂದರೆ ಬರ್ತಾ ಇದೆ ಗುರುಜಿ. ಎಲ್ಲ ರೆಡಿ ಆಗಿಟ್ರು ನಮ್ ಸಂಬಂಧ ಒಂದ್ ಸ್ವಲ್ಪ ಇನ್ನೂ ಡಿಲೇ ಆಗ್ತಾ ಇದೆ ಗುರುಜಿ. ಆತರ ಆಗ್ತಿದೆ ಗುರುಜಿ. ಹುಡ್ಗ ಒಳ್ಳೆಯವನು, ಎಲ್ಲ ಒಳ್ಳೆಯವನು. ಆದ್ರೆ ನಾನು ಅವ್ರ ಮನೆ ಮಟ್ಟಿಗೆ ಏನು ನೋಡಿಲ್ಲ ಗುರುಜಿ. ಹುಡ್ಗ ಒಳ್ಳೆಯವನು, ನಂಗೆ ಚೆನ್ನಾಗಿ ಸಾಕ್ತಾನಂತ ಅಷ್ಟೇ ಒಳಗೆ ನಾನು ಆಸೆ ಪಟ್ಟೆ ಗುರುಜಿ. ಮತ್ತೆ ಏನು ಆಸೆ ಪಡ್ಲಿಲ್ಲ ಗುರುಜಿ. ಈಗ ಮಾತುಕತೆ ಆಯ್ತಮ್ಮ? ಹಾ, ಮಾತುಕತೆ ಆಗಿದೆ ಗುರುಜಿ. ಆ ಹುಡುಗನು ಎಲ್ಲ ಒಪ್ಪಿಗೆ ಇದೆ ಗುರುಜಿ, ಎಲ್ಲ ಆಗಿದೆ. ಆದ್ರೆ ಮದ್ವೆ ಡೇಟ್ ಇಡ್ಲಿಕ್ಕೆ ಆಗಲ್ಲ ಗುರುಜಿ. ಅವ್ನ್ಗೆ ಏನಾರ ತೊಂದರೆ ಬಂದೇ ಬರುತ್ತೆ ಗುರುಜಿ. ಒಂದ್ ಕೆಲ್ಸದಲ್ಲೂ ಈಗ ನೋಡು ಮಗು, ನಾನು ಹೇಳ್ತಾ ಇದ್ದೀನಿ ಕೇಳು. ಇನ್ನು 3 ತಿಂಗಳಲ್ಲಿ, ಮುಂದಿನ 3 ತಿಂಗಳಲ್ಲಿ ನೀನು ಬಹಳ ಅದೃಷ್ಟವಂತ ಇದೆ. ನೀನು ಚೇಂಜ್ ಆಗ್ತಾ ಇದೆ ನಿನ್ನ ಭವಿಷ್ಯತ್ತು. ಅಲ್ಲಿಂದ ಆಚೆ ನೀನು ಚೆನ್ನಾಗಿರ್ತೀಯ. ಈಗ ನೀನು ಮದುವೆ ಮಾತುಕತೆ ಆಗಿ ಒಂದು ಫಿಕ್ಸ್ ಆಗಿರೋದ್ರಿಂದ ಇನ್ನು ಅದೇ ಹುಡುಗನ ಜೊತೆನಾದ್ರು ನಿನಗೆ ಅನುಕೂಲ ಆಗಬಹುದು. ಅದ್ರ ಬಗ್ಗೆ ನಾನು ಹೇಳೋದು. ಯಾಕೆಂದರೆ ನನಗೆ ನಿನ್ನ ಕಣ್ಣರೇಖೆ ಅಥವಾ ಆತನ ಕಣ್ಣರೇಖೆ ಇದ್ದರೆ ನಿಮ್ಮಿಬ್ಬರ ಜೀವನ ಹೇಗೆ ಅಂತ ನಾನು ತಿಳಿಸ್ಬೋದಾಗಿತ್ತು. ನಿನ್ನ ಸ್ವರತರಂಗ ಪ್ರಕಾರ ಮುಂದಿನ 3 ತಿಂಗಳ ಕಳೆದ ಮೇಲೆ ಸಾಕಷ್ಟು ಬದಲಾವಣೆಗಳಿದೆ, ಒಳ್ಳೆ ಭವಿಷ್ಯತ್ತಿದೆ. ಅಧೈರ್ಯ ಪಡಬೇಡ. ಜೊತೆಗೆ ನಿನ್ನ ದೇಹದಲ್ಲಿರ್ತಕ್ಕಂಥ ಹುಟ್ಟು ಮಚ್ಚೆ ಆಧಾರ ಪ್ರಕಾರವಾಗೂ ಸಾಕಷ್ಟು ಲಾಭ ಇದೆ. ಧೈರ್ಯವಾಗಿರು. ಒಂದು 9 ಮಂಗಳವಾರ ಅಥವಾ 4 ಮಂಗಳವಾರ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡು ಸಾಕು. ಇನ್ನೇನು ತಲೆ ಕೆಡಿಸ್ಕೋಬೇಡ. ಒಳ್ಳೆಯದಾಗಿ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಕರ್ಕಾಟಕ ರಾಶಿಯಿಂದ. ಖಂಡಿತಮ್ಮ. ಇನ್ನು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರನ ಆಸ್ಥಾನವೂ ಚೆನ್ನಾಗಿದೆ, ಗುರುವಿನ ಅನುಗ್ರಹ ನಿಮಗಿದೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಮನಸ್ಸನ್ನು ಸ್ವಲ್ಪ ಮಟ್ಟಿಗೆ ವಿಶಾಲ ಹೃದಯದಲ್ಲಿಟ್ಕೊಂಡು ಯಾವುದೇ ಒಂದು ವಿಚಾರವನ್ನಾದರೂ ಸಮಾಧಾನದಿಂದ ಆಲೋಚನೆ ಮಾಡಬೇಕು. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ದುಡುಕಿ ತೀರ್ಮಾನ ತಂದುಕೊಳ್ಳೋದು ಬೇಡ. ಆಗುವಂತಹ ಆ ಸಮಸ್ಯೆಗಳು ಯಾವುದೇ ಒಂದು ಸಮಸ್ಯೆ ಬಂದಾಗಲೂ ಸಹಿತ ಸಮಾಧಾನದಿಂದ ವರ್ತನೆ ಮಾಡಬೇಕು. ಹಾಗೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಸಹಿತ ಇವತ್ತು ದುಡುಕಿ ಒಂದು ಹೆಜ್ಜೆ ಮುಂದಕ್ಕೆ ಇಟ್ಬಿಡ್ತಾರೆ. ಯಾವುದೇ ಒಂದು ಕೆಲಸ ಕಾರ್ಯಗಳಾಗಲಿ, ಮನೇಲಿರ್ತಕ್ಕಂಥ ಹಿರಿಯರು ಬೇಡ ಅಂದರು, ಜೊತೆಯಲ್ಲಿರ್ತಕ್ಕಂಥವ್ರು ಬೇಡ ಅಂದರು, ಅಥವಾ ಯಾರೊಬ್ಬರು ಈ ಕೆಲಸ ಸರಿಯಿಲ್ಲ ಅಂದರೂ ಸಹಿತ ನಿಮ್ಮ ಮನಸ್ಸು ತೀರ್ಮಾನ ನಿಮ್ಮದೇ ಆದ ದಾರಿಯಲ್ಲಿ ನಡೆದು ಬಿಡ್ತೀರಿ. ಇದರಿಂದ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಎದುರಾಗುತ್ತೆ. ಜೋಪಾನ, ಆತರ ಪಡಬೇಡಿ. ಇವತ್ತಿನ ದಿವಸ ಯಾವುದೇ ಒಂದು ಕಾಯಕವನ್ನು ಮಾಡಬೇಕಾದ್ರೂ, ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಹಿರಿಯರ ಮಾರ್ಗದರ್ಶನ ಕರ್ಕಾಟಕ ರಾಶಿಯವ್ರಿಗೆ ಬೇಕು. ಇವತ್ತು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ. ಜೊತೆಗೆ ಸಾಧ್ಯವಾದರೆ ಒಂದಷ್ಟು ಶ್ವಾನಗಳಿಗೆ ಹಾಲನ್ನು ಹಾಕಿ. ಒಂದಿಷ್ಟು ಹಾಲನ್ನು ಶ್ವಾನಗಳಿಗೆ, ನಿಮ್ಮ ಕೈಯಿಂದ ಒಂದಿಷ್ಟು ನಾಯಿಗಳಿಗೆ ಹಾಲಾಕಿ. ಇದರಿಂದ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಜೊತೆಗೆ ಸಾಧ್ಯವಾದರೆ ಇವತ್ತು ಸಂಧ್ಯಾ ಕಾಲದಲ್ಲಿ, ಸಂಜೆ ಸೂರ್ಯಾಸ್ತಮ ಕಾಲದಲ್ಲಿ ಗೋಧಿಯಿಂದ ಮಾಡಿರ್ತಕ್ಕಂಥ ಏನಾರು ಪದಾರ್ಥಗಳನ್ನು ಸಣ್ಣ ಪುಟ್ಟ ಮಕ್ಕಳಿಗೋ, ಹಿರಿಯರಿಗೋ, ವಯಸ್ಸಾದ ವೃದ್ಧರಿಗೋ ನಿಮ್ಮ ಕೈಯಿಂದ ಹಂಚಿ. ಇದರಿಂದ ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ನೆಮ್ಮದಿ, ಶಾಂತಿ ತಂದುಕೊಳ್ಬೋದು. ಇನ್ನು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಸಿಂಹರಾಶಿಯವರಿಗೆ
ಗುರು ಮತ್ತು ಚಂದ್ರ ಇರ್ತಕ್ಕಂಥದ್ದು, ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇದಕ್ಕಾಗಿ ಇವತ್ತಿನ ದಿವಸ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಮಾಡುವಂತಹ ಕೈಂಕರ್ಯ ಕೆಲಸ ಕಾರ್ಯಗಳಾಗಲಿ ಹೆಚ್ಚೆಚ್ಚು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸಾಕಷ್ಟು ಜನ ಸಿಂಹ ರಾಶಿಯಲ್ಲಿರ್ತಕ್ಕಂಥವರು ಹೊಸದಾಗಿ ಮಾಡ್ಬೋದಾದಂಥ, ಹೊಸದಾಗಿ ನೀವು ಆಲೋಚನೆ ಮಾಡ್ತಿರ್ತಕ್ಕಂಥ ಭೂಮಿಗೆ ಸಂಬಂಧಪಟ್ಟ ವಿಚಾರ, ವ್ಯವಹಾರಕ್ಕೆ ಸಂಬಂಧಪಟ್ಟ ವಿಚಾರ, ಹಣಕಾಸಿನ ವಿಚಾರದಲ್ಲೂ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಇವತ್ತು ಸಿಂಹ ರಾಶಿಯಲ್ಲಿರ್ತಕ್ಕಂಥವರು ಧೈರ್ಯದಿಂದ ಮಾಡುವಂತಹ ಕೈಂಕರ್ಯಗಳನ್ನು ಶ್ರದ್ಧಾಭಕ್ತಿಯಾಗಿ ದೇವರನ್ನ ಆರಾಧನೆ ಮಾಡಿ, ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ ನೀವು ಒಂದೆಜ್ಜೆ ಮುಂದೆ ಇಟ್ಟರೂ ಸಹಿತ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಪಾಡ್ಕೋಬೇಕಾದ್ರೆ, ಮಾಡುವಂತಹ ಕೈಂಕರ್ಯಗಳ ಬಗ್ಗೆ ಮತ್ತಷ್ಟು ಲಾಭ ತಂದುಕೊಳ್ಬೇಕಾದ್ರೆ ಇವತ್ತು ದೇವಿಯ ಪ್ರಾರ್ಥನೆ ಮಾಡಿ, ಮಹಾಲಕ್ಷ್ಮಿ ಆರಾಧನೆಯೊಂದಿಗೆ ಇವತ್ತು ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ಫಲದಲ್ಲಿ ಕನ್ಯಾ ರಾಶಿಯವರಿಗೆ ಇವತ್ತು ದುರ್ಗಾ ನಮಸ್ಕಾರ ಅಥವಾ ದುರ್ಗಾ ದೀಪ ನಮಸ್ಕಾರ ಅಥವಾ ಒಂದು ಶಕ್ತಿ ದೇವತೆಯ ಆರಾಧನಾ ಮಹೋತ್ಸವ, ಇದೆಲ್ಲ ಬಹಳ ವಿಶೇಷ. ಕನ್ಯಾ ರಾಶಿಯವರು ನಿಮ್ಮ ಪರಿಸರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸಿ ಮನೆಯಿಂದ ಆಚೆ ಹೊರಡುವಾಗ ಮಾರ್ಗ ಮಧ್ಯದಲ್ಲಿ ಯಾವುದೇ ಒಂದು ದೇವಾಲಯ ಕಂಡರೂ, ಯಾವುದೇ ಒಂದು ದೇವಿ ಆಸ್ಥಾನ ಕಂಡರೂ ಆ ತಾಯಿನ ಶ್ರದ್ಧಾಭಕ್ತಿಯ ಪ್ರಾರ್ಥನೆ ಮಾಡಿ. ಹಾಗೆ ಸಾಧ್ಯವಾದರೆ 9 ವರ್ಷದ ಒಳಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ, 9 ವರ್ಷದ ಒಳಗಿರುವಂಥ ಸಣ್ಣ ಪುಟ್ಟ ಹೆಣ್ಣು ಮಕ್ಕಳಿಗೆ ಏನಾದರೂ ಒಂದಿಷ್ಟು ತಿಂಡಿ ತಿನಿಸನ್ನು ಕೊಡಿ, ಅಥವಾ ಆ ಮಕ್ಕಳನ್ನು ನೋಡಿಕೊಂಡು ನೀವು ಆಚೆ ಹೊರಡಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಪ್ರಗತಿ ಕಾಣ್ತೀರಿ ಕನ್ಯಾ ರಾಶಿಯವರು. ಇನ್ನು ಉಳಿದಂಥ ರಾಶಿಗಳನ್ನು ಮುಂದೆ ನೋಡ್ತಾ ಹೋಗೋಣ. ಇನ್ನುಳಿದ ರಾಶಿಗಳ ದಿನ ಭವಿಷ್ಯವನ್ನು ತಿಳಿಸ್ಕೊಡ್ತಾರೆ ಗುರುಜಿಯವರು ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಇಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಿಮ್ಮ ಸ್ವರ ತರಂಗದ ಏರಿಳಿತಗಳ ಮೂಲಕ ನಿಮ್ಮ ಸಮಸ್ಯೆಗೆ ಪರಿಹಾರ ಏನು ಅನ್ನೋದನ್ನು ಗುರುಜಿಯವರು ತಿಳಿಸ್ಕೊಡ್ತಾರೆ. ಬನ್ನಿ ಪ್ರಾರಂಭ ಮಾಡೋಣ. ಸ್ವರ ಜ್ಯೋತಿಷ್ಯ ವಿಭಾಗ ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡಿದ್ದಾರೆ ನೋಡೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ. ನಮ್ಮ ಹೆಸರು ಬಿಂದು ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹುಣಸೂರಿಂದ ಕರೆ ಮಾಡ್ತಾ ಇರೋದು. ಯಾರ ಬಗ್ಗೆ ಮಾತಾಡ್ತೀರಾ? ನನ್ನ ಬಗ್ಗೆನೇ ಮಾತಾಡ್ಬೇಕಾಗಿತ್ತು, ಹಂಗೆ ನಮ್ಮ ಮನೆಯವ್ರ ಬಗ್ಗೆನೂ ಕೇಳಬೇಕಾಗಿತ್ತು. ಸರಿಮ್ಮ, ಮಾತಾಡಿ. ಗುರುಜಿ ಇದ್ದಾರೆ. ಹಾಂ, ಸರಿ ಸರ್. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಹಾಂ, ಚೆನ್ನಾಗಿದ್ದೀವಿ ಸರ್. ನೀವು ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಿ ತಾಯಿ, ಹೇಳಮ್ಮ. ಮದುವೆ ಆಗಿ 3 ವರ್ಷ ಆಯ್ತು ಗುರುಜಿ, ಇನ್ನೂ ಮಕ್ಕಳಾಗಿಲ್ಲ, ಅದ್ರ ಬಗ್ಗೆ ಕೇಳಬೇಕಾಗಿತ್ತು. ಹಾಗೆ ನಮ್ಮ ಮನೆಯವರು ಕೆಲಸ ಯಾವುದು ಸರಿಯಾಗಿ ಆಗ್ತಾ ಇಲ್ಲ ಅವ್ರದ್ದು, ಅದ್ರ ಬಗ್ಗೆನೂ ಕೇಳಬೇಕಾಗಿತ್ತು. ದುಡ್ಡು ಕಾಸು ಎತ್ತುತ್ತಾ ಇಲ್ಲ ಗುರುಜಿ, ಏನ್ ಮಾಡಿದ್ರು ಕೈ ನಿಲ್ತಾ ಇಲ್ಲ. ಹಾಗಾಗಿ ಸ್ವಂತ ಮನೆ ಏನು ಇಲ್ಲ. ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಮದುವೆ ಆಗಿ ಹೋದ ತಕ್ಷಣ 3 ಪ್ರಧಾನವಾದ ಆಸೆ. ಒಂದು, ಮೊದಲನೇದಾಗಿ ಸಂತಾನ ಆಗಬೇಕು, ಮಗು ಆಗಬೇಕು. ಎರಡನೇದು, ನೆಮ್ಮದಿ ಆದಂಥ ಒಂದು ವಾಸ್ತುಗೃಹ ಆಗಬೇಕು. ಮಾವನ ಮನೆ ಏನೇ ಇರಲಿ ಅದೆಲ್ಲ ಮುಖ್ಯ, ನನ್ನ ಗಂಡ ಒಂದು ಮನೆ ಮಾಡಬೇಕು ಅಲ್ವಮ್ಮ? ಹೌದು ಗುರುಜಿ. ಏಕೆಂದರೆ ಅಲ್ಲೇ ಶುರುವಾಯಿತು ನಂದು. ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಇರೋ ಆಸೆ ಇದು ಇರಲಿ, ಎಲ್ಲರಿಗೂ ಇರೋ ಆಸೆ ನಿನಗೂ ಇದೆ, ಇಲ್ಲ ಅಂತ ತಪ್ಪಲ್ಲ ಅಂತ ಹೇಳಲ್ಲ. ಆದರೆ ಏನೇ ಆದರೂ ಪ್ರತಿಯೊಂದಕ್ಕೂ ಕಾಲ ನಿರ್ಣಯ ಅಂತ ಇದೆ. ಇಂತಿಂಥ ಕಾಲದಲ್ಲಿ ಇಂತಿಂಥದೇ ಆಗಬೇಕು ಅಂತ ಭಗವಂತ ಬರೆದಿಟ್ಟಿರ್ತಾನಲ್ವಮ್ಮ. ಅದರಿಂದ ನಾವು ಆತರ ಪಡಬಾರ್ದು. ಹಾಗೆ ನಿನ್ನ ಸ್ವರತರಂಗದಲ್ಲಿ ಯಾವುದೂ ಅಸಾಧ್ಯವಲ್ಲ. ನೀನೇನೇನು ಆಸೆ ಪಟ್ಟಿದೆಯೋ, ನಿನ್ನ ಆಸೆ ಆಕಾಂಕ್ಷೆಗಳು, ನಿನ್ನ ಅಪೇಕ್ಷೆ ಎಲ್ಲವೂ ಸಹಿತ ಈಡೇರುತ್ತೆ. ಸ್ವಲ್ಪ ಸಮಯ ಕಾಯಬೇಕು. ಯಾಕೆಂದರೆ ಪ್ರಸ್ತುತ ಕಾಲಧರ್ಮ ಅಷ್ಟು ಸಮಂಜಸವಾದಲ್ಲ, ನಿನ್ನ ಗ್ರಹಗತಿಗಳು ಸರಿಯಾದಂಥದ್ದಲ್ಲ. ನಿನ್ನ ನಕ್ಷತ್ರ ಪರದಲ್ಲೇ ಸ್ವಲ್ಪ ತೊಂದರೆಗಳಿದೆ, ಸಾಲದಕ್ಕೆ ನಿನ್ನ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಈಗ ನಿನ್ನ ಆರೋಗ್ಯವನ್ನು ಸರಿಪಡಿಸ್ಕೋಬೇಕು, ಹೌದು ಅಲ್ವೋ? ಹೌದು ಗುರುಜಿ. ನಿನ್ನ ಆರೋಗ್ಯ ಸರಿಪಡಿಸ್ಕೋ, ವೈದ್ಯರ ಸಲಹೆ ತೆಗೆದುಕೋ, ಖಂಡಿತ ಯಶಸ್ಸಾಗುತ್ತೆ. ಹಾಗೆ ಸಾಧ್ಯವಾದರೆ ನೀವು ಮತ್ತು ನಿಮ್ಮ ಪತಿದೇವರು, ನೀವು ನಿಮ್ಮ ಯಜಮಾನರು ಇಬ್ಬರು ಸೇರಿ ಒಂದು 4 ಶನಿವಾರ ಆದಿತ್ಯಾದಿ ನವಗ್ರಹ ದೇವಸ್ಥಾನಕ್ಕೆ, ನವಗ್ರಹಗಳ ಆಲಯ ಎಲ್ಲಿದೆಯೋ ಅಲ್ಲಿ ಗಂಡ ಹೆಂಡತಿ ಇಬ್ಬರು ಹೋಗಿ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿ. ಮಂಗಳವಾರದ ದಿವಸ ಎಲ್ಲಿ ಹುತ್ತ ಕಾಣಿಸುತ್ತೋ ಆ ಹುತ್ತ ಇರತಕ್ಕಂಥ ಸ್ಥಳಕ್ಕೆ ಗಂಡ ಹೆಂಡತಿ ಇಬ್ಬರು ಹೋಗಿ ಒಂದು 4 ಮಂಗಳವಾರ ನಮಸ್ಕಾರ ಮಾಡ್ಕೊಂಡು ಹುತ್ತದ ಮಣ್ಣಿನ ಪ್ರಸಾದ ಹಣೆಗಿಟ್ಕೊಳ್ಳಿ. ಇದೆರಡು ಕೆಲಸ ನೀವು ಮಾಡಿ ಆದಷ್ಟು ಬೇಗ ಸ್ವೀಟ್ ನಮಗೆ ಕಳಿಸಿ. ಒಳ್ಳೆಯದಾಗಲಿ.